ಹಿಂಗೆ ಹತ್ಬೇಕು. ಸೊ ವ್ಯೂ ಪಾಯಿಂಟ್ ನೋಡಿ, ಚೂರು ಮಿಸ್ ಆದರೆ ಸ್ಪಾಟ್ ಔಟು. ನನ್ನ ಫ್ರೆಂಡ್ಸು ಟ್ರಿಪ್ ಬರ್ರಿ ಅಂದೆ, ಮಕ್ಕಳು ಅದಕ್ಕಾದ್ರೆ ಬರಲ್ಲ, ದುಡ್ಡಿಲ್ಲ ಅಂತಾರೆ. ಕುಡಿಯೋಕ್ಕಾದ್ರೆ ಅರಿಗೆಲ್ಲ ಹೊಡ ಬರ್ತಾರೆ. ಗಾಯ್ಸ್ ಏನಂದ್ರೆ ಇಲ್ಲಿ ನೀರಿನ ವಿಶೇಷತೆ ಏನಂದರೆ, ಏನಾದ್ರು ಮನಸ್ಸಿನ ಅಂದ್ಕೊಂಡು ಅದಾಗುತ್ತೆ ಅಂದರೆ ನೀರು ಸಿಗುತ್ತೆ, ಸಿಗಲ್ಲ. ಆವಾಗ ವೀರಭದ್ರ ಸ್ವಾಮಿ ಕಾವಲ ಹಾಕಿ ಗಂಗೆ ಬಂದು ಊರುಳಿ ಅಲ್ಲ, ನೀನು ಈ ಗಂಗೆಗೆ ಇಲ್ಲೇ ಕಾವಲ ಇರು ಅಂತ ಹೇಳ್ಬಿಟ್ಟು ಸ್ವರ್ಣಾಂಬಾಗ್ ನೆಲೆಸಿರೋದು. ಒಂದ್ಸಾರಿ ಕನ್ನಡ ಅಂತ ಯೂಟ್ಯೂಬ್ ಚಾನಲ್. ಅವರೇನು ಹುಡುಗಿರು ಕರ್ಕೊಂಡ್ಬರ್ತಾರೆ. ನಾವು ನೋಡಿ, ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದ್ಬಿಟ್ಟು ಹೊರಗಡೆ ಬಕ್ಕೊಂಡು ಬರಬೇಕು. ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೊತೀನಿ, ನಾನು ಕೂಡ ಸಖತ್ತಾಗಿದ್ದೀನಿ. ನಾನು ಇವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಿರೋದು ದಕ್ಷಿಣ ಕಾಶಿ ಅಂತ ಹೆಸರಾಗಿರುವಂತಹ ನಮ್ಮ ಶಿವಗಂಗೆಗೆ. ಈ ಶಿವಗಂಗೆ ಕೆಲವು ಹಿಸ್ಟ್ರಿಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಪೂರ್ವದಿಂದ ನೋಡಿದರೆ ನಿಮಗೆ ನಂದಿ ಆಕಾರದ ಕಾಣುತ್ತಂತೆ, ಪಶ್ಚಿಮದಿಂದ ನೋಡಿದರೆ ನಿಮಗೆ ಗಣೇಶನ ಆಕಾರ ಕಾಣುತ್ತಂತೆ, ಉತ್ತರದಿಂದ ನೋಡಿದರೆ ನಿಮಗೆ ಸರ್ಪ ಥರ ಕಾಣುತ್ತಂತೆ, ದಕ್ಷಿಣದಿಂದ ನೋಡಿದರೆ ನಿಮಗೆ ಶಿವಲಿಂಗದ ಆಕಾರ ಕಾಣುತ್ತಂತೆ. ಸೊ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ನೋಡೋಣ ಹೇಗಿದೆ ಅಂತ, ಬನ್ನಿ ಹೋಗೋಣ. ಸೊ ಗೈಸ್, ಈಗ ನಾವು ಕೋನಪ್ಪ ನಗರದಲ್ಲಿದ್ದೀವಿ. ಸೊ ಇಲ್ಲಿಂದ ದಾವಸ್ಪೇಟೆ ಹೋಗ್ಬೇಕು. ನೋಡೋಣ, ಇವಾಗ ಬಸ್ಸಿಗೆ ಹೋದರೆ ದುಡ್ಡು ಜಾಸ್ತಿ ಆಗುತ್ತೆ, ಅದಕ್ಕೆ ಯಾವ್ದಾರ ಲಾರಿಗಾದ್ರು ಟಿ ಟಿಗಾದ್ರು ಕೈ ಹಿಡಿಯೋಣ, ಅಲ್ಲಿಂದ ಸೀದಾ ಹೋಗೋಣ. ಸೊ ಬನ್ನಿ ಹೋಗೋಣ. ನಾನಂತರೂ ಎಲ್ಲ ಕಾರ್ಗಳು, ಲಾರಿಗಳು, ಟಾಟಾ ಎಸಿಗಳು, ಯಾವ ಟ್ರಕ್, ದೊಡ್ಡ ದೊಡ್ಡ ಟ್ರಕ್ಗಳು ಬಂದರೂ ಕೂಡ ಬಿಟ್ಟಿಲ್ಲ, ಎಲ್ಲಕ್ಕೂ ಕೈ ಹಿಡಿದೀನಿ, ಟಿ ಟಿಗೂ ಕೈ ಹಿಡಿದ್ವಿ, ಯಾವುದೂ ನಿಲ್ಲಿಸಲಿಲ್ಲ. ಅಲ್ಲೇ ನಮಗೂ ನೋಡಿ ನೋಡಿ ಸಾಕಾಗಿ ತೆಗಿ ಹತ್ಲ ಹೋಗಲಿ, ಬಸ್ಸಿಗಾರು ಹೋಗ್ಬಿಡೋಣ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ಹೆಂಗೋ ಒಂದು ಟಿ ಟಿ ಗಾಡಿ ಸಿಕ್ತು, ನಾನು ನವೀನ ಹತ್ಕೊಂಡು ಸೀದಾ ಹೊರಟೇ ಬಿಟ್ವಿ. ಆಯಿತು. ಆಮೇಲೆ ದಾಬಸ್ಪೇಟೆಯಿಂದ ಆಟೋಗೆ ಹೊರಟ್ವಿ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನೀವು ಶಿವಗಂಗೆ ಎಂಟ್ರಿ ಆದ್ಬಿಟ್ಲೆ ಮೊದಲು ಸಿಗೋದು ನಿಮಗೆ ಶ್ರೀ ಗಣಪತಿ ದೇವಸ್ಥಾನ. ಈ ದೇವಸ್ಥಾನ ನೋಡಿಕೊಂಡು ಶ್ರೀ ಹೊನ್ನಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಬಂಡೆ ಕೆಳಗಡೆ ಬಕ್ಕೊಂಡು ಬರಬೇಕು. ಪ್ರಸಾದ ಕೊಡ್ತೀವಿ ನೋಡಿ, ಹೊನ್ನಮ್ಮ ದೇವಿ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ಪಾತಾಳ ಗಂಗೆಗೆ. ನೋಡ್ತಾ ಇರೋದು ಪಾತಾಳ ಗಂಗೆ ಅಂತ. ಹಿಂದೆ ವನ್ನಾದೇವಿ ರಕ್ತ ಬೀಜಾಸುರನ್ನು ರಾಕ್ಷಸನ ಸಂಹಾರ ಮಾಡಿ ಬಾಯಾರಿಕೆದಾಗ ತ್ರಿಶೂಲದಿಂದ ಬಂಡೆ ಹೊಡೆದು ಎರಡು ಭಾಗ ಆಗಿ ಗಂಗೆ ಉಕ್ಕರ್ದು ಬಂದು ಕುಡಿದು ವಾಪಸ್ ಹೋಗ್ರೆ ಹಿಂದೆ ಎರ್ಕೊಂಬತ್ತಾಯ್ತಂತೆ. ಅವಾಗ ನೀನು ನನ್ನ ಹಿಂದೆ ಬಂದರು ಊರುಳಿ ಎಲ್ಲ ಓಡಾಡ್ತಾ ಅಂದ್ಬಿಟ್ಟು, ನೀನು ಎಷ್ಟೇ ಬಂದರು ಬೇಸಿಗೆಗೆ ಜಾಸ್ತಿ ಆಗು, ಮಳೆಗಾಲಕ್ಕೆ ಕಮ್ಮಿ ಆಗು ಶಾಪ ಕೊಟ್ಟು ವಾಪಸ್ ಹೋಗ್ರೆ ಬೇಸಿಗೆ ಉಕ್ಕು ಬರ್ತಾಯ್ತಂತೆ. ಆವಾಗ ವೀರಭದ್ರ ಸ್ವಾಮಿ ಕಾವಲ ಹಾಕಿ ಗಂಗೆ ಬಂದು ಊರುಳಿ ಅಲ್ಲ, ನೀನು ಈ ಗಂಗೆಗೆ ಇಲ್ಲೇ ಕಾವಲ ಇರು ಅಂತ ಹೇಳ್ಬಿಟ್ಟು ಸ್ವರ್ಣಾಂಬಾಗ್ ನೆಲೆಸಿರೋದು. ಇದು ಉದ್ದ 12 ಕಿಲೋಮೀಟ್ರ್, ಕುದೂರು ಅಂತರ್ಗಂಗೆ ಸೇರುತ್ತೆ, ಮಾಗಡಿ ತಾಲೂಕು. ಹಿಂದೆ ಕುದೂರವ್ರಿಗೆ ದಂಪತಿಗಳಿಗೆ ಮಕ್ಕಳಿಲ್ದಾಗ ಬಂದಿಲ್ಲ ಅರ್ಕೆ ಮಾಡ್ಕೊಂಡು ನನ್ನ ಬಂಜೆತನ ನಿವಾರಣೆ ಆದರೆ ಆ ಮಗುನ ಹಿಂಗೆ ಬಿಡ್ತೀನಿ ಅಂತ ಹರ್ಸ್ಕೊಂಡಿದ್ರಂತೆ. ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ದಿನ ಮೇಲೆ ನನ್ನ ಗಂಡು ಮಗ ಆಯ್ತಂತ ಅವ್ರು ಅದನ್ನು ತಂದು ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು, ಸೊಸೆ ಅಮ್ಮ ನನ್ನ ಅರ್ಕೆ ಪ್ರಕಾರ ನನ್ನ ಬಂಜೆತನ ಹರಿಸಿದ್ದಿ, ಅದೇ ಥರ ನಿನ್ನ ಅರ್ಕೆ ನಂಗೆ ಒಪ್ಪಿಸ್ತಾ ಇದ್ದೀನಿ, ನೀನು ಉಳಿಸೋದು ಬಿಡಂದಿನಿ ಸೇರಿ ತಗೋ ಅಂತ ಹೇಳಿ ಬಿಟ್ಟು ಹೊರಟವ್ರನ್ನು. ಬಿಟ್ಟು ಮನೆಗೆ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆ ಕನಸ್ನ ಹೋಗಿ ಅಮ್ಮ ನಿಮ್ಮ ಬಿಟ್ಟಿರೋ ಮಗು ನಿಮ್ಮ 3 ಹತ್ರ ಅಂತರ್ಗಂಗೆ ಇದೆ, ಅಲ್ಲಿ ಬಂತು ಹೇಳ್ತಾ ತಗೋ ಅಂತ ಹೇಳಿದ್ರಂತೆ. ಅವಾಗ ಇಲ್ಲಿ ಬಿಟ್ಟಿದ ಮಗು ಕುದೂರು ಅಂತರ್ಗಂಗೆಗೆ ಮಗು ಆಡ್ತಾ ಇತ್ತಂತೆ. ಅಲ್ಲ ಮಗು ಎತ್ಕೊಂಡ್ರು ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಇಲ್ಲಿಂದಲೇ ಸುರಂಗ ಅಂತ ಕಂಡುಹಿಡಿದಿರೋದು. ಈಗಲೂ ಅಷ್ಟೇ ಮದುವೆ ಆಗಿ ಒಂದು 5-6 ವರ್ಷ ಆಯ್ತಲ್ಲ ಅಂತಾರೆ, ಮಕ್ಕಳಿಲ್ದವ್ರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿ ನಂದು ಅರ್ಕೆ ಮಾಡ್ಕೊಳ್ಳೋದ್ರಂತ ಒಂದು ಮಗು ಆಗ್ತದೆ, ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ. ಕುದೂರು ಹತ್ರ ಪ್ರಸನ್ನ ಗಂಗಾಧರೇಶ್ವರನ ದೇವಸ್ಥಾನ ಇದೆ. ಹೊಸ್ದಾಗಿ ಮನೆ ಕಟ್ಸೋರು, ಬೋರ್ವೆಲ್ ಹಾಕ್ಸೋರು ಈ ತೀರ್ಥ ತಾಡತ್ತಾರೆ. ಆಮೇಲೆ ಹೊಸ್ದಾಗಿ ದೇವ್ರು ಮಾಡಿಸಿರೋರು ಇಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡು. ಸೊ ಗೈಸ್, ಕೇಳಿದ್ರಲ್ಲ ಪಾತಾಳ ಹಿಂಗೆ ಅದ್ರ ಹಿಸ್ಟ್ರಿ ಏನಂತ ಎಲ್ಲರೂ ಸ್ವಾಮೀಜಿ ಅವ್ರು ಹೇಳಿದರು. ಸೊ ಇವಾಗ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಸೊ ಬನ್ನಿ. ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ 2:15 ಆಗಿತ್ತು, ಹಂಗಾಗಿ ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ಯಾರು ಬರೋದಿದ್ರೆ ಟೈಮಿಂಗ್ಸ್ ನೋಡಿಕೊಂಡು ಬನ್ನಿ. ಸೊ ಗೈಸ್ ನೋಡಿ, ಇದು ಒಳಕಲ್ ಬೆಟ್ಟಕ್ಕೆ ಹೋಗುವ ದಾರಿ. ಹಿಂಗೆ ಹೋಗಿ ಸೀದಾ ಮೇಲೆ ಹೋಗ್ಬೇಕು. ಗಾಯ್ಸ್, ಇಲ್ಲಿ ಜಾಸ್ತಿ ಜನ ಬರೀ ಕನ್ನಡದಕ್ಕಿಂತ ತುಂಬ ಜನ ಬರೀ ಹಿಂದಿಯರ ಬರ್ತಾರೆ. ಯಾಕಂದರೆ ರಜೆ ಐತಲ್ಲ, ಹಂಗಾಗಿ ಸುಮ್ಮನೆ ಅವರೇನು ಹುಡುಗಿರು ಕರ್ಕೊಂಡ್ಬರ್ತಾರೆ. ನಾವು ನೋಡಿ, ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದ್ಬಿಟ್ಟು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೀವು ಬೆಟ್ಟ ಹತ್ತಬೇಕಾದ್ರೆ ಅಲ್ಲೇದಲ್ಲೇ ನಿಮಗೆ ಸ್ನ್ಯಾಕ್ಸ್ ಅಂಗಡಿಗಳು ಸಿಗ್ತವೆ, ಹಣ್ಣುಗಳು ಸಿಗ್ತವೆ, ಎಲ್ಲ 20 ರೂಪಾಯಿ 30 ರೂಪಾಯಿಂದ ಸ್ಟಾರ್ಟು. ಸೊ ಕೂಲ್ ಡ್ರಿಂಕ್ಸ್ ಕೂಡ ಸಿಗುತ್ತೆ, ಕುಡ್ಕೊಂಡು ತಿನ್ಕೊಂಡು ಹತ್ಬೋದು.
ನೆಲ್ಲಿಕಾಯಿ ನೆಲ್ಲಿಕಾಯಿ ಬೆಟ್ಟ ನೆಲ್ಲಿಕಾಯಿ ನಾನು ಬೆಟ್ಟದ ನೆಲ್ಲಿಕಾಯಿ ಗೊತ್ತಿಲ್ಲ ಇಸ ಅಂದ್ರೆ ಇಸ ತಿಂದಾರ ಉಳಿಯದ ಉಳಿ ಶಾಸ್ತ್ರ ಹೇಳ್ತಾರೆ ಗಿಣಿ ಶಾಸ್ತ್ರ ಶಾಸ್ತ್ರ ಅವ್ರು ಹೇಳ್ದಲ್ಲ ನಮ್ಮ ನವೀನ ನೋಡ್ರಿ ಹೇಳಪ್ಪ ಏನು ಹೇಳ್ಬೋದು ಅವರು ಅವ್ರು ಇನ್ನೇನು ಹೇಳ್ತಾರೆ ಲಾಸ್ಟಿಗೆ ಒಂದು ನಿಮ್ಮ ಕಷ್ಟ ಇದೆ ನೀವು ಎಷ್ಟು ದುಡಿದ್ರು ನಿಮ್ಗೆ ದುಡ್ಡು ನಿಲ್ತಾ ಇಲ್ಲ ಹಂಗಂದು ಅವ್ರು ನಿಮ್ಮ ಪರಿಹಾರ ಹೇಳ್ತೀನಿ ಅಂದು ಅದಕ್ಕೊಂದಿಷ್ಟು ದುಡ್ಡು ಹಾಕ್ರಿ ಅಂತಾರೆ ದುಡ್ಡು ಇಸ್ಕೊಂಡು ಹಂಗೆ ಮಾಡಿ ಅಂತಾರೆ ಓಕೆ ಸುಮ್ಮನೆ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ ಒಪ್ಕೊಳ್ಳೇಬೇಕು ಏನು ಮಾಡೋಕ್ಕೆ ಬರಲ್ಲ ಅವರು ಆಗ ಒಂದೇ ಎಷ್ಟು ಬಿಡ್ತಾರೋ ಹೌದಿಲ್ಲ ಗೈಸ್ ನಿಮಗೆ ಈ ಥರ ಯಾವಾಗಾರ ಅನುಭವ ಆಗಿದೆಯಾ ಸೊ ಆಗಿದ್ರೆ ಕಮೆಂಟ್ ಮಾಡಿ ಮತ್ತೆ ಹೇಳಕ್ಕ ಹೇಳು ಹಾಂ ಒಂದು ಸ್ಟಾರ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾರೋ ನಮ್ಮ ಹೊಸ ಸಬ್ಸ್ಕ್ರೈಬ್ ಸಿಗ್ತಾರೆ ಈಗ ಆವಾಗಲಿಂದ ಹತ್ತನೇ ಇದ್ದೀವಿ ಅಷ್ಟೂರಿಂದ ನಡ್ಕೊಂಬಂದ್ವಿ ಹತ್ತನೇ ಇದ್ದೀವಿ ಬೆಟ್ಟನ ಬಟ್ ಇದ್ರೂ ನಾವು ಒಳಕಲ್ತಿರ್ತೀನಿ ಸಿಕ್ಕಿಲ್ಲ ಸೊ ಬನ್ನಿ ಸೊ ಗೈಸ್ ಫೈನಲಿ ಒಳಕಲ್ತಿರಕ್ಕೆ ಬಂದ್ವಿ ಒಳಕಲ್ತಿರ್ತಕ್ಕೆ ಬಂದ್ವಿ ಫೋಟೋ ತೆಗಿಬಾರ್ದು ಅಂತ ಹೇಳಿದ್ದಾರೆ ಬಟ್ ವಿಡಿಯೋ ತೆಗಿಬಾರ್ದು ಅಂತ ಹೇಳಿಲ್ಲ ಬೈಸ್ಕಂದ್ರೆ ಪರವಾಗಿ ನಿಮ್ಗೆ ತೋರಿಸ್ತೀನಿ ಫೈನಲಿ ಗೈಸ್ ಒಳಕಲ್ತಿರ್ತ ಹತ್ರ ಬಂದಿದ್ದೀವಿ ಇರೋ ನೀರು ಎಲ್ರಿಗೂ ಸಿಗಲ್ಲ ಸೊ ಅವ್ರು ಅನ್ಕೊಂಡು ಮನಸ್ಸೇ ಅಂದ್ಕೊಂಡು ಏನಾರು ಒಳ್ಳೇದಾಗತ್ತಂದ್ರೆ ಮಾತ್ರ ಆಗುತ್ತಂದ್ರೆ ಮಾತ್ರ ಅದು ಸಿಗುತ್ತೆ ನೀರು ಇಲ್ಲದ್ರೆ ನೀರು ಸಿಗಲ್ಲ ಗಾಯ್ಸ್ ಏನಂದ್ರೆ ಇಲ್ಲಿ ನೀರಿನ ವಿಶೇಷತೆ ಏನಂದರೆ ಏನಾರು ಮನಸ್ಸೇ ಅಂದ್ಕೊಂಡು ಅದಾಗುತ್ತೆ ಅಂದರೆ ನೀರು ಸಿಗುತ್ತೆ ಸಿಗಲ್ಲ ನಮಗಂತೂ ಸಿಕ್ತು ಕೆಲವ್ರಿಗೆ ಸಿಗಲಿಲ್ಲ ಗೈಸ್ ನೋಡಿ ಎಷ್ಟು ಅರ್ಧವೈತಿ ಬೆಟ್ಟ ಓ ಮೇಲೆ ಅದು ದೇವಸ್ಥಾನ ಐತಾ ದೇವಸ್ಥಾನ ಅಲ್ಲ ಬರೀ ಅದು ಅಂಗಡಿ ಥೋ ಇವನು ಹಚ್ಚಿನಾಡ ಎಲ್ಲಿ ನೋಡ್ರಿ ಅಂಗಡಿ ಮಾತ್ರ ಸಖತ್ ಸಿಗ್ತಾನೆ ನಿಮಗೆ ಹತ್ತ ಓದೋದಂಗೆ ಸುಮ್ಮನೆ ಅಂಗಡಿಗಳು ಸಿಗ್ತಾನೆ ಹೋಗ್ತವೆ ಯಾಕಂದರೆ ಇಲ್ಲಿ ಯಾರು ಬಾಯರ್ಸ್ಕೊಂಡು ಅವ್ರು ಬರ್ತಾರಲ್ಲ ನೀರಿರಲ್ಲ ಅಲ್ಲಿ ನೀರು ಕಲ್ಲಂಗಡಿ ಹಣ್ಣು ಮತ್ತು ಪೈನಾಪಲ್ಲು ನೆಲ್ಲಿಕಾಯಿ ಎಲ್ಲ ಇಟ್ಟಿರ್ತಾರೆ ಎಲ್ಲ ಜ್ಯೂಸ್ ಐಟಮು ಸುಸ್ತಾಕೈತೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಗುರು ಏನಿದೆ ಮೇಲೆ ಮತ್ತೆ ದೇವಸ್ಥಾನ ಯಾವ ದೇವಸ್ಥಾನ ಶಿವ ಹೌದಾ ಅದು ನಂದಿ ಇದು ಇತ್ತಲ್ಲ ನಂದಿದು ಇದು ಇತ್ತಲ್ಲ ಸೊ ಕಲ್ಲಿದೆಯಲ್ಲ ಮೂರ್ತಿ ಎಲ್ಲಿದೆ ಅಲ್ಲಿ ಮೇಲೆ ಟಾಪಲ್ಲಿ ಇದೆಯಾ ಒಂದು 45 ಮಿನಿಟ್ಸ್ ಬೇಕು ನೀವು 45 ಮಿನಿಟ್ಸ್ 30 ಮಿನಿಟ್ಸ್ ನೀವು ಬೇಕು ಹತ್ತಕ್ಕೆ ಅರ್ಧ ಗಂಟೆ ಬೇಕಾ ಅಂದರೆ ಸ್ಲೋಪ್ ಇದೆ ಫುಲ್ ಜಾಸ್ತಿ ಹೌದಾ ಇದೇ ದಾರಿನಾ ಹಿಂಗೆ ಹೋಗಿ ಎಲ್ಲ ಇರ್ತಾರೆ ಸರಿ ನಡಿವ ನೋಡಿ ನಮ್ಮ ಹಿಂದ್ಗಡೆ ಬೆಟ್ಟ ಇತ್ತಲ್ಲ ಸೊ ಇಲ್ಲೇ ಇರೋದು ಅದು ಸೊ ಬನ್ನಿ ಬೇಡ ಫ್ರೆಂಡ್ಸ್ ಏನು ಗೊತ್ತಾ ನನ್ನ ಫ್ರೆಂಡ್ಸು ಟ್ರಿಪ್ ಬರ್ರಿ ಅಂದೆ ಮಕ್ಕಳು ಅದಕ್ಕಾದ್ರೆ ಬರಲ್ಲ ದುಡ್ಡಿಲ್ಲ ಅಂತಾರೆ ಕುಡಿಯೋಕ್ಕಾದ್ರೆ ಅರಿಗೆಲ್ಲ ಹೊಡ ಬರ್ತಾರೆ ಹಾಂ ಅಲ್ವಾ ಇಂಥವ್ರು ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಈ ಥರ ಇದ್ದರೆ ಕಮೆಂಟ್ ಅವರಿಗೆ ಶೇರ್ ಮಾಡಿ ಸೊ ಗೈಸ್ ಫೈನಲಿ ಬಂದ್ವಿ ನೋಡಿ ಶಿವನ ದೇವಸ್ಥಾನ ಇದೆ ಇಲ್ಲಿ ಮತ್ತು ನಂದಿ ಸ್ಟ್ಯಾಚು ಕೂಡ ಇದೆ ಅಂತೆ ಸೊ ಬನ್ನಿ ನರೋಣ ಸೊ ಗೈಸ್ ನೋಡಿ ಈಗ ನಿಮಗೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಸೊ ನೀವು ಇಲ್ಲಿ ಬಂದರೆ ಸೊ ಇಲ್ಲಿಂದ ಕಾಣಿಸುತ್ತೆ ನಿಮಗೆ ಸೊ ಗಾಯ್ಸ್ ಏನು ಗೊತ್ತಾ ನೀವು ಮೇಲೆ ಹತ್ತ ನಿಮಗೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳು ಕಾಣ್ತವೆ ಸೊ ಅವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ ನೋಡಿ ಇಲ್ಲೆಲ್ಲ ಹತ್ತವ್ರು ನೋಡಿ ಜನ ಮೇಲ್ಗಡೆ ಹತ್ತದ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಹತ್ತಿ ಸೀದಾ ಅಲ್ಲಿಗೆ ಹೋಗ್ಬೇಕು ನಿಮಿಷ ನೋಡಿ ಇಲ್ಲಿ ಜನ ಹತ್ತವ್ರು ನೋಡಿ ಹತ್ತದಾರೆ ಇಳಿಯೋರು ಇಳಿತಿದ್ದಾರೆ ಅಣ್ಣ ಮೇಲೆ ಹೋದಂತೆ ಮೇಲೆ ವಿಡಿಯೋ ಮಾಡ್ತೀನಿ ಇಂದ ಗಾಯ್ಸ್
ಇಷ್ಟದಾಗ ಕತ್ತಿದ್ದಲ್ಲ, ಇವಾಗ ಹತ್ತದಕ್ಕೆ ಮೇನು ನೋಡಿ ಹೆಂಗಿದೆ ಇಲ್ಲಿ. ಈತ ಹಿಂಗಿದೆ ಗುರು, ಹಿಂಗೆ ಹತ್ತಬೇಕು, ಹಿಂಗೆ ಹತ್ತಬೇಕು. ಸೊ ವ್ಯೂ ಪಾಯಿಂಟ್ ನೋಡಿ, ಚೂರು ಮಿಸ್ ಆದರೆ ಸ್ಪಾಟ್ ಔಟು. ನೋಡಿ ಹೆಂಗಿದೆ, ಚೂರು ಮಿಸ್ ಆದರೆ ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ. ಸೂರ್ಯ ಎಲ್ಲ ಮುಳುಗ್ತಾನೆ, ಟೈಮ್ ಆಗ್ತಾ ಬಂತು, ಸೂರ್ಯ ಮುಳುಗ್ತಾ ಮತ್ತೆ. ಸೊ ಬನ್ನಿ ನೋಡಿ ಗೈಸ್ ಹೆಂಗೆ ಬರ್ತಾ ಇದ್ದಾರೆ. ತುಂಬ ರಿಸ್ಕು, ಇಲ್ಲಿ ಚೂರು ಮಿಸ್ ಆಗಿದ್ರೆ ಸ್ಪಾಟ್ ಔಟು ಅಷ್ಟೇ. ನೋಡಿ ಹೆಂಗಿದೆ ಗೈಸ್, ನೋಡಿ ಎಷ್ಟು ರಿಸ್ಕ್ ಇದೆ ಇಲ್ಲಿ. ಚೂರು ಮಿಸ್ ಆದರೆ ಸೀದಾ ಗೋವಿಂದ, ಸೀದಾ ಪಾತಾಳಕ್ಕೆ ಹೋಗಿ ಮೂಳೆನೂ ಸಿಗಲ್ಲ. ಕಣ್ಣು ಎರಡು ಕನ್ನಡಿಯ ತುಂಡಂಗೈತೆ, ಅದರಲ್ಲೇ ನನ್ನ ನಾನು ನೋಡಿಕೊಂಡು ತಲೆಯ ಬಾಚಿಕೊಳ್ಳ. ಇಲ್ಲಿಗೆ ಬಂದ್ರೆ ನೀವು ಕುಡಿಯೋದೇ ಬೇಡ, ಹಂಗೆ ನಶೆ ಇರುತ್ತೆ. ಚಿಕ್ಕದಾಗಿದೆ, ಭಾಳ ಕೇರ್ಫುಲ್ಲಾಗಿ ಇಳಿಬೇಕು, ಕೇರ್ಫುಲ್ಲಾಗಿ ಹತ್ಬೇಕು. ಇದೆಲ್ಲ ಇದೇ ಶಾಂತಲ ವ್ಯೂ ಪಾಯಿಂಟ್. ಅದು ಮುಖ ಥರ ಕಾಣುತ್ತೆ ತಾನೆ, ಇದು ಭುಜ, ಇದು ಎಲ್ಲ ಇದು ಬಾಡಿ ಇದೆ.